ಶುಭೋದಯಗಳು ಗೆಳತಿಯರೇ. ಇವತ್ತು ಏನಂದರೆ ಹಬ್ಬ ಸಂಕ್ರಾಂತಿ ಹಬ್ಬ ಇರೋದು ಇವತ್ತ ನಾಳೆನ ಅನ್ನೋದೇ ಒಂದು ಕನ್ಫ್ಯೂಷನ್. ಯಾಕಂದರೆ ಅಯ್ಯಪ್ಪ ಸ್ವಾಮಿ ಇಲ್ಲಿ ಮಕರ ಜ್ಯೋತಿ ಯಾವಾಗ ಇರುತ್ತೋ ಅವತ್ತೇ ಮಕರ ಸಂಕ್ರಾಂತಿ ಅಂತ ಮಾಡಬೇಕಿತ್ತು. ಬಟ್ ಅಯ್ಯಪ್ಪ ಸ್ವಾಮಿ ಜ್ಯೋತಿ ಇವತ್ತು, ನಾಳೆ ಹಬ್ಬ ಬಂದಿದೆ ಕ್ಯಾಲೆಂಡರ್ಗಳಲ್ಲಿ. ಸೊ 2 ದಿನ ಕನ್ಫ್ಯೂಷನ್ ಇರೋದ್ರಿಂದ ನಮ್ಮತ್ತೆ ಹೇಳಿದ್ರು ಇವತ್ತು ವಾರ ಪೂಜೆ ಮಾಡಿಬಿಡು, ನಾಳೆ ಗೆಣಸು ಕಡಲೆಕಾಯಿ ಕಪ್ ತಂದ್ಬಿಡೋಣ ಅಂತ. ಸೊ ಹಂಗಾಗಿ ವಾರ ಪೂಜೆ ಮಾಡೋದಕ್ಕೆ ಬೇಗ ಎದ್ದು ಪಾತ್ರೆ ತೊಳೆದು, ಸೊ ಸ್ಕಿನ್ ಕೇರ್ ಮಾಡ್ತೀವೋ ಇಲ್ವೋ, ಸಿಂಕ್ ಕೇರ್ ಮಾಡಲೇಬೇಕು. ಸೊ ಸಿಂಕ್ ಕೇರ್ ಆಯಿತು. ಈಗ ಬೇಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ. ಇವತ್ತು ಮಕ್ಳಿಗೆ ಸ್ಕೂಲ್ ರಜಾ ಇಲ್ಲ, ನಾಳೆನೇ ರಜಾ ಇರೋದ್ರಿಂದ ಇವತ್ತು ಮಕ್ಳಿಗೂ ರೆಡಿ ಮಾಡಬೇಕು. ಸೊ ಹಾಗಾಗಿ ಬೇಗ ಅನ್ನ ಮಾಡೋಣ ಅಂತ ಅನ್ನಕ್ಕಿಟ್ಟು ಬೇಗ ಮಕ್ಕಳನ್ನ ಎಬ್ಬಿಸಿ ಸ್ಕೂಲಿಗೆ ರೆಡಿ ಮಾಡಬೇಕಲ್ಲ ಫ್ರೆಂಡ್ಸ್. ನನ್ನ ಚಿಕ್ಕ ಮಕ್ಕಳು ಬೇಗ ಎದ್ದು ರೆಡಿ ಆಗಲ್ಲ. ಸೊ ಬೇಗ ನನ್ನ ದೊಡ್ಡ ಮಗಳು ಎದುರಿಸಿ ಚಿಕ್ಕ ಮಗಳನ್ನ ಎಬ್ಬಿಸಿ ಬೇಗ ಸ್ಕೂಲಿಗೆ ರೆಡಿ ಮಾಡೋಕ್ಕೆ ಹೇಳಿದೆ. ರೆಡಿ ಆಗಲಿ ಅಷ್ಟರಲ್ಲಿ ದೇವ್ರ ಸಾಮಾನು ತೊಳ್ಕೊಳ್ಳೋಣ ಅಂತ ದೇವ್ರ ಸಾಮಾನೆಲ್ಲ ತೊಗೊಂಡು ಸ್ವಲ್ಪ ಗಂಜಲ ಹಾಕ್ಕೊಂಡು ದೇವ್ರ ಸಾಮಾನು ತೊಳೆಯೋಣ ಅಂತ ರೆಡಿ ಮಾಡಿದೆ. ನಾನಿಲ್ಲಿ ಹುಣಸೆಹಣ್ಣು ಮತ್ತು ಸ್ವಲ್ಪ ನಿರ್ಮಾ ಪೌಡರು ಮತ್ತು ಸ್ವಲ್ಪ ಪೀತಾಂಬರಿ ಯೂಸ್ ಮಾಡ್ತೀನಿ. ಸೊ ನೋಡಿ, ಈಗ ಪಳನ ದೇವ್ರ ಸಾಮಾನು ತೊಳೆದಾಯಿತು. ಈಗ ಒಂದು ರೆಡ್ ಕ್ಲಾತ್ ಅಥವಾ ವೈಟ್ ಕ್ಲಾತಲ್ಲಿ ದೇವ್ರ ಸಾಮಾನು ಒರೆಸಿಟ್ಬಿಡ್ಬೇಕು, ಇಲ್ಲಾಂದರೆ ಹಂಗೆ ನೀರು ಹಿಡಿದ್ರೆ ಕರೆ ಹಿಡಿದ್ಬಿಡುತ್ತೆ. ಸೊ ಕ್ವಿಕ್ಕಾಗೋದು ಒಂದೇ ಚಿತ್ರಾನ್ನ. ಸೊ ಬೇಗ ಚಿತ್ರಾನ್ನ ರೆಡಿ, ಟಿಫನ್ ರೆಡಿ, ಮಕ್ಕಳು ಸ್ಕೂಲ್ ರೆಡಿ. ಇವತ್ತು ವಿ ಕ್ಯಾಚ್ ವ್ಯಾನ್. ಸೊ ಡೈಲಿ ವ್ಯಾನ್ ಮಿಸ್ ಮಾಡ್ತಿದ್ವಿ, ಸೊ ಇವತ್ತು ವ್ಯಾನ್ ಕ್ಯಾಚ್ ಮಾಡ್ತೀವಿ. ಸೊ ದೇವ್ರ ಪೂಜೆ ಆಯಿತು ನೋಡಿ. ಈಗ ಸಿಂಪಲಾಗಿ ದೇವ್ರ ಪೂಜೆ ಮಾಡ್ಕೊಂಡ್ವಿ, ಯಾಕಂದರೆ ಇವತ್ತು ಮಕರ ಜ್ಯೋತಿ ಇರೋದ್ರಿಂದ ವಾರ ಪೂಜೆ ಮಾಡೋಣ ಅಂತ ದೇವ್ರ ಪೂಜೆ ಆಯಿತು. ಸೊ ವರ್ಕ್ ಟೈಮ್. ಬೈ ಫ್ರೆಂಡ್ಸ್.